ಹಾಯ್ ಮಾಡು. ಹಾಯ್ ಹಾಯ್ ಹಾಯ್. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ಆಗಸ್ಟ್ 15th ಮಾಡಿರೋ ವ್ಲಾಗು, ಬಟ್ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ 2 ದಿನ ಬೇಕಾಯಿತು. ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ನಾವಿಲ್ಲಿ ಬೆಳಗ್ಗೆ ಬೇಗನೆ ಎದ್ದು ನಮ್ಮ ಹಸ್ಬೆಂಡ್ ಅವ್ರ ಆಫೀಸ್ ಹತ್ರ ಸೆಲೆಬ್ರೇಷನ್ ಇತ್ತು, ಫ್ಲಾಗ್ ಹಾಸ್ಟಿಂಗ್ ಎಲ್ಲ ಇತ್ತು, ಅದಕ್ಕೋಸ್ಕರ ಹೋಗಿದ್ವಿ. ಅಲ್ಲಿ ಆಲ್ರೆಡಿ ಒಂದು ಸರಿ ಸ್ಕೆಚ್ ಹಾಕಿ ಇಂಡಿಯಾ ಮ್ಯಾಪ್ ಹಾಕಿದ್ದಾದಮೇಲೆ ಮತ್ತು ಮಳೆ ಬಂದು ಎಲ್ಲ ಕೆಸರಾಗಿತ್ತು. ಅದಕ್ಕೋಸ್ಕರ ಇವಾಗ ಸಪ್ರೇಟಾಗಿ ಇನ್ನೊಂದು ಸರಿ ಹಾಕ್ತಾಯಿದ್ದಾರೆ. ಅಲ್ಲಿ ಬೇರೆ ಯಾರಿಗೂ ಇಂಡಿಯಾ ಮ್ಯಾಪ್ ಹಾಕೋದಕ್ಕೆ, ಈವನ್ ಸ್ಕೆಚ್ ಹಾಕೋದಕ್ಕೆ ಕೂಡ ಬಂದಿಲ್ಲ, ಅದಕ್ಕೋಸ್ಕರ ಇವರೇ ಹಾಕ್ತಾಯಿದ್ದಾರೆ. ಇದೆಲ್ಲ ಆಗಿ ಫ್ಲಾಗ್ ಹಾಸ್ಟಿಂಗ್ ಮಾಡಿ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ನಾವು ದುರ್ಗ ಹೋಗಬೇಕಿತ್ತು, ಅದಕ್ಕೋಸ್ಕರ ಹೊರಟಿದ್ವಿ. ಬಟ್ ಇಲ್ಲಿ ಹೈವೇಲಿ ನೋಡಿ ಒಂದು ಗಾಡಿ ಮೇಲೆ ಒಬ್ಬರು ಹಿಂಗೆ ಮಲಗಿದಾರಂತ. ಇದು ಎಷ್ಟು ಮಾತ್ರ ಸೇಫ್ ನನಗಂತೂ ಗೊತ್ತಿಲ್ಲ, ಬಟ್ ಅವರಂತೂ ಸ್ವಲ್ಪನೂ ಭಯ ಇಲ್ಲದೆ ಆರಾಮಾಗಿ ನಗ್ತಾ ಇದ್ದಾರೆ ನಾನು ವಿಡಿಯೋ ಮಾಡ್ತಾಯಿದ್ರೆ. ಇದಕ್ಕೆಲ್ಲ ನಾವು ಚಿಕ್ಕವರಿರುವಾಗ ಫ್ಯಾನ್ಸ್ ಅಂತಿದ್ವಿ. ಇದು ವಿಂಡ್ ಮಿಲ್ ಅಂತಾರೆ ಇದಕ್ಕೆ ಅಂತ ಗೊತ್ತಾಗೋಕ್ಕೆ ನಮಗೆ ಸುಮಾರು ವರ್ಷಗಳೇ ಬೇಕಾಯಿತು. ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗೂ ಬಗ್ಗದ ಉಕ್ಕಿನ ಕೋಟೆಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಬಂದಿರೋದು ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ಗೆ. ರಿಂಗ್ ಒಂದು ಎಕ್ಸ್ಚೇಂಜ್ ಮಾಡಿಸೋದಿತ್ತು, ಓಲ್ಡ್ ರಿಂಗು, ಅದಕ್ಕೋಸ್ಕರ ಬಂದಿದ್ವಿ. ಅದಕ್ಕೆ ಮುಂಚೆ ರಿಂಗ್ ತೊಗೊಳೋದಕ್ಕೆ ಮುಂಚೆ ನಾನು ನಿಮಗೆ ಗೋಲ್ಡನ್ ಸ್ಕೀಮ್ಸ್ ಇದೆ ಇಲ್ಲಿ. ಸೊ ನಾವು ಸ್ಕೀಮ್ಸಲ್ಲಿ ಜಾಯಿನ್ ಆದರೆ ನಮಗೆ ಒಂದು ಬೆನಿಫಿಟ್ ಏನಂದರೆ ಮೇಕಿಂಗ್ ಚಾರ್ಜಸಲ್ಲಿ ಡಿಸ್ಕೌಂಟ್ ಸಿಗುತ್ತೆ. ಇಲ್ಲಿ ನಮಗೆ ಬಂದು 3 ಟೈಪ್ಸ್ ಆಫ್ ಪ್ಲ್ಯಾನ್ಸ್ ಇದೆ. ಗೋಲ್ಡನ್ ಬ್ಲೂಮ್ ಅಂತ, ಗೋಲ್ಡನ್ ಗ್ಲೋ ಆ್ಯಂಡ್ ಗೋಲ್ಡನ್ ಬ್ಲಿಸ್, 3 ಟೈಪ್ಸ್ ಆಫ್ ಪ್ಲ್ಯಾನ್ಸ್ ಸಿಗುತ್ತೆ. ಗೋಲ್ಡನ್ ಬ್ಲೂಮಲ್ಲಿ ಏನಂದರೆ ನಮಗೆ 11 ಮಂತ್ಸು ಈಕ್ವಲ್ ಅಮೌಂಟ್ನ, ಈಚ್ ಮಂತು ಈಕ್ವಲ್ ಅಮೌಂಟ್ನ ಪೇ ಮಾಡ್ತೀವಿ. ಅದು 1000 ಕೂಡ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಎಂಡ್ ಆಫ್ ದ ಸ್ಕೀಮ್ ಏನಾಗುತ್ತೆ ಅಂದರೆ 11 ಮಂತ್ಸ್ ಆದಮೇಲೆ ನಾವು ಜ್ಯುವೆಲರಿನ ಬೈ ಮಾಡ್ಬೋದು. ಅದು ಕೂಡ ನಮಗೆ 18% ಡಿಸ್ಕೌಂಟಲ್ಲಿ, ಮೇಕಿಂಗ್ ಚಾರ್ಜಸ್ ಮೇಲೆ 18% ಡಿಸ್ಕೌಂಟ್ ಸಿಗುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಬಂದುಬಿಟ್ಟು ಗೋಲ್ಡನ್ ಗ್ಲೋ. ಗೋಲ್ಡನ್ ಗ್ಲೋನಲ್ಲಿ ಏನಂದರೆ ನಾವು ಗೋಲ್ಡ್ನ ಬುಕ್ ಮಾಡ್ಕೋತೀವಿ, ಮೀನ್ಸ್ 11 ಮಂತ್ಸ್ವರೆಗೂ ಈಕ್ವಲ್ ಇನ್ಸ್ಟಾಲ್ಮೆಂಟ್ ಕಟ್ತಾ ಹೋಗ್ತೀವಿ. ಇನ್ಸ್ಟಾಲ್ಮೆಂಟ್ ಅಂದರೆ ಸ್ಕೀಮ್ಸಲ್ಲಿ ಮಂತ್ಲಿ ಪೇ ಮಾಡ್ತೀವಿ ಅಲ್ಲ, ಅದಕ್ಕೆ ನಮಗೆ ಎಷ್ಟು ಗೋಲ್ಡ್ ಆ್ಯಡ್ ಆಗುತ್ತೋ ಆ ಅಮೌಂಟು, ಅಂದರೆ ಆ ಅಮೌಂಟ್ ಆಫ್ ಗೋಲ್ಡ್ ಮೇಲೆ ನಾವು ಮೇಕಿಂಗ್ ಚಾರ್ಜಸಲ್ಲಿ 14%ವರೆಗೂ ಡಿಸ್ಕೌಂಟ್ನ ತೊಗೋಬೋದು. ಆ ಥರ ಅಂದರೆ 11 ಮಂತ್ಸು ಕೂಡ ನಮಗೆ ಗೋಲ್ಡು ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಥರ್ಡ್ ಒನ್ ಬಂದುಬಿಟ್ಟು ಗೋಲ್ಡನ್ ಬ್ಲಿಸ್. ಗೋಲ್ಡನ್ ಬ್ಲಿಸ್ಸಲ್ಲಿ ಏನಂದರೆ ನಮಗೆ ನಾವು ಒನ್ ಟೈಮ್ ಪೇಮೆಂಟ್ ಮಾಡಿಬಿಟ್ಟು ಇವತ್ತು ಬುಕ್ ಮಾಡಿದ್ರೆ, ಸೊ ಇವತ್ತೇನು ಬುಕ್ ಮಾಡಿರ್ತೀವಿ ಅಲ್ವಾ, ಅದೇ ರೇಟಿಗೆ ಗೋಲ್ಡು ಬುಕ್ ಆಗಿರುತ್ತೆ. ಎಷ್ಟು ವೆಯ್ಟ್ ಬೇಕಂತ ಅನ್ಕೋತೀವಿ ಆ ಜ್ಯುವೆಲರಿ ತೊಗೊಂಡಾಗ ನಮಗೆ ಅಲ್ಲಿ ಮೇಕಿಂಗ್ ಚಾರ್ಜಸಲ್ಲಿ ಡಿಸ್ಕೌಂಟ್ ಸಿಗುತ್ತೆ. ಸುಮ್ಮನೆ ಅನ್ನೆಸೆಸರಿ ಮೇಕಿಂಗ್ ಚಾರ್ಜಸ್ ಪೇ ಮಾಡೋದಕ್ಕಿಂತ ಈ ಥರ ಸ್ಕೀಮ್ಸಲ್ಲಿ ಜಾಯಿನ್ ಆಗೋದ್ರಿಂದ ನಮಗೆ ಬೆನಿಫಿಟ್ ಅಂತ ನನ್ನ ಪರ್ಸ್ನಲ್ ಒಪಿನಿಯನ್. ಯಾಕಂದರೆ ಇವಾಗ 1 ಲ್ಯಾಕ್, ಸಪೋಸ್ 1 ಲ್ಯಾಕ್ದು ಏನಾದರೂ ಜ್ಯುವೆಲರಿ ತೊಗೋತಿದ್ದೀವಿ ಅಂತ ಅಂದರೆ 20% ಮೇಕಿಂಗ್ ಚಾರ್ಜಸ್ ಇರುತ್ತೆ ಅಂದ್ಕೊಳ್ಳಿ ಯಾವುದಾದ್ರೂ ಜ್ಯುವೆಲರಿ ಮೇಲೆ. 20%ಗೆ 1 ಲ್ಯಾಕ್ ಅಂದರೆ 20,000 ಆಗುತ್ತೆ. ಸೊ ಆ 20,000 ಸುಮ್ಮನೆ ನಾವು ಅನ್ನೆಸೆಸರಿ ಪೇ ಮಾಡೋದಕ್ಕಿಂತ ಈ ಥರ ಸ್ಕೀಮ್ಸಲ್ಲಿ ಜಾಯಿನ್ ಆಗಿ ನಾವು ಜ್ಯುವೆಲರಿನ ಪರ್ಚೇಸ್ ಮಾಡೋದ್ರಿಂದ ನಮಗೆ ಬೆನಿಫಿಟ್ಟೇ ಆಗುತ್ತೆ. ಅದು 1 ಲ್ಯಾಕ್ದೇ ಜ್ಯುವೆಲರಿ ತೊಗೋಬೇಕಂತ ಏನಿಲ್ಲ, ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಿರೋದಷ್ಟೇ. ನಾವು 1000 ರೂಪೀಸಿಂದ ಕೂಡ ಸ್ಕೀಮ್ಸ್ನ ಕಟ್ತಾ ಹೋಗ್ಬೋದು. ಬಟ್ ಟೆನ್ಯೂರ್ ಮಾತ್ರ 11 ಮಂತ್ಸೇ ಇರುತ್ತೆ. ನಿಮ್ಗೆ ಇನ್ನೂ ಡೀಟೇಲಾಗಿ ಏನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಂತ ಅಂದರೆ ಯು ಕ್ಯಾನ್ ಗೋ ಆ್ಯಂಡ್ ವಿಸಿಟ್ ಯುವರ್ ನಿಯರೆಸ್ಟ್ ಬ್ರ್ಯಾಂಚಸ್ ಆ್ಯಂಡ್ ದೇ ವಿಲ್ ಎಕ್ಸ್ಪ್ಲೈನ್ ಯು. ಅಂದರೆ ಎಕ್ಸಿಕ್ಯೂಟಿವ್ಸ್ ಇರ್ತಾರಲ್ವ, ಅವ್ರು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನೀವು ಹೋಗಿ ರಿಜಿಸ್ಟರ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ನಂದು ಆಲ್ರೆಡಿ ಒಂದು ಎಕ್ಸಿಸ್ಟಿಂಗ್ ಸ್ಕೀಮ್ ಇದೆ 15,000ದು. ಅದ್ರ ಮೇಲೆ ನನಗೆ 14% ಡಿಸ್ಕೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ನಾನು ಜಾಯ್ನ್ ಆಗಿರೋದು ಬಂದು ಗೋಲ್ಡನ್ ಗ್ಲೋ, ಅಂದರೆ ಗೋಲ್ಡ್ ಅಕ್ಯುಮುಲೇಟ್ ಆಗೋದು. ಈಚ್ ಮಂತ್ ನನಗೆ ಸರ್ಟೆನ್ ಗೋಲ್ಡು ಅಕ್ಯುಮುಲೇಟ್ ಆಗುತ್ತೆ. ನಾನು 15,000 ಪೇ ಮಾಡ್ತಿದ್ದೀನಿ ಅಂದರೆ ಫಸ್ಟ್ ಮಂತಲ್ಲಿ ನನಗೆ
1.8 ಗ್ರಾಮ್ಸು ಅಕ್ಯುಮುಲೇಟ್ ಆಗಿತ್ತು. ಈ ಮಂತು ಇದು 5th ಮಂತು, ಈಗಾಗಲೇ ನನಗೆ 1.600 ಮಿಲಿ ಅಕ್ಯುಮುಲೇಟ್ ಆಗಿದೆ. ಆ ಥರ ಈಚ್ ಮಂತು ಫ್ರೀಕ್ವೆಂಟಾಗಿ ನಮಗೆ ಗೋಲ್ಡ್ ರೇಟ್ ಚೇಂಜ್ ಆಗ್ತಾ ಇರುತ್ತಲ್ವ, ಅದಕ್ಕೋಸ್ಕರ ಗೋಲ್ಡ್ ಅಕ್ಯುಮುಲೇಷನ್ನು ಬೆಟರ್ ಅಂತ ನಂಗೆ ಅನಿಸಿದ್ದು. ಅಲ್ಲಿ ಕಸ್ಟಮರ್ಸು ಎಲ್ಲರೂ ಕರೆಸಿ ಸೆಲೆಬ್ರೇಷನ್ಸ್ ಮಾಡ್ತಾಯಿದ್ರು. ಬಟ್ ನನಗಂತೂ ಹೆಸಿಟೇಷನ್ ಫೀಲ್ ಆಗ್ತಾಯಿತ್ತು, ಸ್ಟ್ರೇಂಜರ್ಸ್ ಜೊತೆ ಕೇಕ್ ಕಟ್ ಮಾಡೋದು ಅಂತ. ಅಂದರೆ ಅದೆಲ್ಲ ಆದಮೇಲೆ ಮತ್ತೆ ಮುಗಿಸ್ಕೊಂಡು ನಾವು ಇದು ಸಿಲ್ವರ್ ಗೆಜ್ಜೆಗಳು ಆ್ಯಂಕ್ಲೆಟ್ ನೋಡ್ತಾ ಇದ್ವಿ. ಅದು ಕೂಡ ಡಿಸೈನ್ಸ್ ಎಲ್ಲ ಚೆನ್ನಾಗಿತ್ತು. ಅದಕ್ಕೋಸ್ಕರ ಅವರು ಒಂದ್ಸರಿ ನೋಡಿ ಬೇಕಂತ ಅಂದಾಗ ನಾವೆಲ್ಲ ಎಕ್ಸ್ಪ್ಲೋರ್ ಮಾಡೋಣ, ಹೇಗೂ ಬಂದಿದ್ದೀವಿ ಅಂತ ನೋಡ್ತಾ ಇದ್ವಿ. ಡಿಸೈನ್ಸ್ ಆದರೆ ತುಂಬ ಕ್ಯೂಟಾಗಿತ್ತು. ಇದೆಲ್ಲ 4000, ಆ ಚಿಕ್ಕದೆಲ್ಲ ಇದೆಯಲ್ಲ ಅದೆಲ್ಲ 4000, 5000, 6000 ಒಳಗೇ ಬರುತ್ತೆ ನಮಗೆ. ಅದು ಕರಿಮಣ್ ಇದೆಯಲ್ಲ ಅದು ಕ್ರಿಸ್ಟಲ್ ಬೀಟ್ಸ್ ಜೊತೆ ತುಂಬ ಶೈನಿಂಗ್ ಇರುತ್ತೆ. ಅದು ವಿಡಿಯೋದಲ್ಲಿ ಅಷ್ಟು ಫೋಕಸ್ ಆಗ್ತಿಲ್ಲ, ಬಟ್ ಡೈರೆಕ್ಟಾಗಿ ನಾವು ನೋಡಿದಾಗ ಕಾಲ್ಗೆ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ಒಂದೇ ಬೆಟರ್ ಆಪ್ಷನ್ನು, ಅದು ಮಾತ್ರ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಏನಿಲ್ಲ. ಸಿಲ್ವರ್ ಕೂಡ ರೇಟ್ ಜಾಸ್ತಿ ಆಗ್ತಾ ಇರುತ್ತೆ. ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡೋದು ಕೂಡ ಬೆಸ್ಟ್ ಆಪ್ಷನ್ನೇ. ಅಂದರೆ ನಮಗೆ ಇವಾಗ ಗೋಲ್ಡ್ ತಗೊಳಕ್ಕಾಯಿತು, ಓಕೆ ಎಬಿಲಿಟಿ ಇದೆ ಅಂದವಾಗ ಗೋಲ್ಡ್ ತೊಗೋಬೋದು. ಇಲ್ಲ ಗೋಲ್ಡ್ ತಗೊಳ್ಳೋ ಅಷ್ಟು ದುಡ್ಡಿಲ್ಲ ಅಂದಾಗ ನಾವು ಸಿಲ್ವರ್ ತೊಗೋಬೋದು. ಆ ಥರ ಅದ್ರ ಪಕ್ಕದಲ್ಲೇ ಇದ್ದಿದ್ದು ಒಂದು ಶಾಪಲ್ಲಿ ಹೋಗಿ ಬ್ಯಾಗ್ಸ್ ನೋಡ್ತಾ ಇದ್ದೆ. ಸ್ಲಿಂಗ್ ಬ್ಯಾಗ್ ಒಂದು ಬೇಕಿತ್ತು, ಬಟ್ ಇವ್ರು ಇಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ನನಗೆ ಬ್ಯಾಗ್ ಬೇಡ ಇವಾಗ, ಸುಮ್ಮನೆ ವೇಸ್ಟ್ ಆಫ್ ಮನಿ ಅಂತ. ಸುಮ್ಮನೆ ಇರೋಕ್ಕಾಗಲ್ಲ ಅಲ್ವಾ, ಸುಮ್ಮನೆ ಆದ್ರೂ ಒಂದ್ಸರಿ ಯೂನಿಕ್ ಡಿಸೈನ್ಸ್ ಏನಾದರೂ ಇದ್ದರೆ ನೋಡ್ಕೊಂಡು ಬರೋಣ ಅಂತನಾದರೂ ಹೋಗಿ ಇರ್ತೀವಿ. ಅವ್ರು ಹೇಳ್ತಿದ್ದಾರೆ ದುಡ್ಡಿದ್ರೆ ಯಾವಾಗ ಬೇಕಾದರೂ ನಾವು ತೊಗೋಬೋದು, ಯಾವಾಗ ಬೇಕಾದರೂ ಯೂನಿಕ್ ಡಿಸೈನ್ಸ್ ಸಿಗುತ್ತೆ, ಇವಾಗ ಲೇಟ್ ಆಗುತ್ತೆ ಹೋಗೋಣವಾ ಅಂತ. ಹೀಗೆ ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಅದೆಲ್ಲ ಆದಮೇಲೆ ಊಟ ಮಾಡಿಕೊಂಡು ನಾವು ಮನೆ ಕಡೆ ಹೋಗೋಣ ಅಂತ ಹೊರಟಿದ್ದೀವಿ. ಸುತ್ತಿರೋದಕ್ಕಿಂತ ಬೇಯಿಸಿರೋದಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾವು ತಗೊಂಡು ಅದನ್ನು ತಿನ್ಕೊಳ್ತಾ ಕಡೆ ಹೋಗ್ತಿದ್ದೀವಿ. ಇನ್ನೂ ಒಂದು ಕೊಡು, ಅಂದರೆ 2 ಮಾಡೋದ್ರಾಗೆ 2 ಮಾಡಬೇಕಾ? ಎರಡು ಮಾಡಿ ಇನ್ನೂ ಒಂದು ಕೊಡಿ. ಸರಿ. Okay, bye. We'll see you in next video.